ಕರುಳಿನಲ್ಲಿ ಕೆ ಜಿ ಗಟ್ಟಲೆ ಬ್ಯಾಕ್ಟೀರಿಯಾಗಳಿದಾವೆ. ಅವುಗಳು ಚೆನ್ನಾಗಿದ್ರೆ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಕರುಳಿನ ಆರೋಗ್ಯ ಚೆನ್ನಾಗಿರಬೇಕಾ ಈ 5 ಸೂಪರ್ ಫುಡ್ಗಳನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಕರಳನ್ನು ಸ್ಟ್ರಾಂಗ್ ಮಾಡತಕ್ಕಂಥ ಅದ್ಭುತವಾದ ಔಷಧೀಯ ಸತ್ವಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. 100 ವರ್ಷ ಗಟ್ಟಿಯಾಗಿರ್ತದೆ ಆರೋಗ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ಕರುಳಿನ ಆರೋಗ್ಯವೇ ಜೀವನದ ಪರಿಪೂರ್ಣ ಆರೋಗ್ಯ. ಕರುಳು ಚೆನ್ನಾಗಿದ್ದರೆ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಕರುಳಿನಲ್ಲಿ ಕೆ ಜಿ ಗಟ್ಟಲೆ ಬ್ಯಾಕ್ಟೀರಿಯಾಗಳಿದಾವೆ. ಅವುಗಳನ್ನು ಗಟ್ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾರೆ, ಗುಡ್ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾರೆ. ಅವುಗಳು ಚೆನ್ನಾಗಿದ್ದರೆ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಅವುಗಳು ಚೆನ್ನಾಗಿರಬೇಕು ಅಂದರೆ ಅವಕ್ಕೇನು ಬೇಕು? ಪ್ರೋಬಯೋಟಿಕ್, ಫ್ರೀಬಯೋಟಿಕ್ ಅಂಶ ಕ್ರಿಯಾಶೀಲವಾಗಿರಬೇಕು. ಅಂತ ಪ್ರೋಬಯೋಟಿಕ್ ಮತ್ತು ಫ್ರೀಬಯೋಟಿಕ್ ಇದ್ದರೆ ಮಾತ್ರ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಕರುಳಿನ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಂಥ ಪ್ರೋಬಯೋಟಿಕ್ ಮತ್ತು ಫ್ರೀಬಯೋಟಿಕ್ಕನ್ನು ನಮ್ಮ ಕರುಳಿನಲ್ಲಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಆ ಒಂದು ಅಂಶವನ್ನು ಹೊಂದಿರತಕ್ಕಂಥ ಒಂದು 5 ಸೂಪರ್ ಫುಡ್ಡನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಾ? ಕರುಳಿನ ಆರೋಗ್ಯ ಚೆನ್ನಾಗಿರಬೇಕು. ಕರುಳಿನ ಆರೋಗ್ಯ ಚೆನ್ನಾಗಿರಬೇಕಾ ಈ 5 ಸೂಪರ್ ಫುಡ್ಗಳನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ, ನಂಬರ್ 1 ಮಜ್ಜಿಗೆ, ತಕ್ರ ಅಂತ ಕರೀತಾರೆ. ನಂಬರ್ 2 ಯಾವುದು ಅಂತ ಹೇಳಿದ್ರೆ ಅಂಬಲಿ. 3ನೇದು ಯಾವುದು ಅಂತ ಹೇಳಿದ್ರೆ ಹಣ್ಣಿನ ರಸ. 4ನೇದು ಯಾವುದು ಅಂತ ಹೇಳಿದ್ರೆ ಸೊಪ್ಪುಗಳ ರಸ. ಅದಕ್ಕೆ ಸೊಪ್ಪುಗಳನ್ನು ಗ್ರೀನ್ ಬ್ಲಡ್ ಅಂತ ಕರೀತಾರೆ. 5ನೇದು ಯಾವುದು ಅಂತ ಹೇಳಿದ್ರೆ ತರಕಾರಿಗಳ ರಸ, ಸ್ವರಸ. ಈ 5 ರೀತಿಯ ಫುಡ್ಗಳೇನಿದಾವೆಲ್ಲ ಇವುಗಳಲ್ಲಿ ಪ್ರೋಬಯೋಟಿಕ್, ಫ್ರೀಬಯೋಟಿಕನ್ನು ಹೆಚ್ಚಿಗೆ ಮಾಡೋದರ ಜೊತೆಗೆ ಆ ಪ್ರೋಬಯೋಟಿಕ್, ಫ್ರೀಬಯೋಟಿಕ್ ಅಂಶಗಳನ್ನು ಹೊಂದಿರತಕ್ಕಂಥ ಒಂದು ಶಕ್ತಿ ಇದೆ. ಅದರ ಜೊತೆಗೆ ಕರಳನ್ನು ಸ್ಟ್ರಾಂಗ್ ಮಾಡತಕ್ಕಂಥ ಅದ್ಭುತವಾದ ಔಷಧೀಯ ಸತ್ವಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ಅದಕ್ಕಾಗಿ ಈ 5 ಸೂಪರ್ ಫುಡ್ಗಳನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಈ ಮಜ್ಜಿಗೆ ಅಂತ ಹೇಳ್ತಾರಲ್ಲ, ಮಜ್ಜಿಗೆನ ಪರಮೌಷಧಿ ತಕ್ರ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಅದನ್ನೇ ನಾವು ಒಂದು ಗಾದೆ ಮಾತಲ್ಲಿ ಹೀಗೆ ಹೇಳ್ತಾರೆ, ಮನೆಯಲ್ಲಿ ಅಜ್ಜಿ ಇದ್ದರೆ ಚಂದ, ಊಟದ ಜೊತೆಗೆ ಮಜ್ಜಿಗೆ ಇದ್ದರೆ ಚಂದ. ನೋಡಿ, ಆಹಾರದ ನಂತರ ನೀವೇನು ಮಾಡ್ಬೋದು, 1 ಲೋಟ ಮಜ್ಜಿಗೆ, ಅದರಲ್ಲಿ 1 ಚಮಚ ಧನಿಯಾ ಪೌಡ್ರು ಅಥವಾ ಜೀರಿಗೆ ಪೌಡ್ರು ಅಥವಾ ಓಂಕಾಳಿನ ಪೌಡ್ರ್ ಹಾಕಿ ಸೇವನೆ ಮಾಡಿದ್ರೆ ತಿಂದಿರೋ ಆಹಾರ ಪರಿಪೂರ್ಣ ಜೀರ್ಣ ಆಗಿ ಸಪ್ತ ಧಾತುಗಳಾಗ್ತವೆ. ಅದನ್ನೇ ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೂಡ ಗಟ್ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರ್ತವೆ. ಎಚ್ ಪೈಲೋರಿಯಾ ಬ್ಯಾಕ್ಟೀರಿಯಾ ಅಂತಕ್ಕಂಥ ಇನ್ಫೆಕ್ಷನ್ಗಳಾಗೋದಿಲ್ಲ. ಅಲ್ಸರೇಟಿವ್ ಕೊಲೈಟಿಸ್ ಅನ್ನುವ ಭಯಾನಕ ಆರೋಗ್ಯದ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ಬೆಳಗ್ಗೆದ್ದು 1 ಲೋಟ ಮಜ್ಜಿಗೆ. ಆ ಮಜ್ಜಿಗೆ ಹೆಂಗಿರಬೇಕು? ಮೊಸರಿನಿಂದ ಬೆಣ್ಣೆ ತೆಗೆದಿರ್ತಕ್ಕಂಥ ಮಜ್ಜಿಗೆ ಇರಬೇಕು. ಅಂಥ ಮಜ್ಜಿಗೆ. ನೀವು ಬೆಣ್ಣೆ ತೆಗೆದು ಸುಮ್ಮನೆ ಮೊಸರನ್ನು ನೀರು ಮಿಕ್ಸ್ ಮಾಡಿ ಅಲಗಾಡಿಸಿ ಅದನ್ನು ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿದ್ರೆ ಅದು ಪರಿಪೂರ್ಣ ಲಾಭ ಅಲ್ಲ. ಬೆಣ್ಣೆ ತೆಗೆದಿರುವ ಮಜ್ಜಿಗೆನೇ ಪರಿಪೂರ್ಣವಾದ ಮಜ್ಜಿಗೆ. ಆ ಮಜ್ಜಿಗೆಯಲ್ಲಿ ನೀವು ಸೈಂಧವ ಲವಣ, ಜೀರಿಗೆ ಪೌಡ್ರು, ಓಂಕಾಳಿನ ಪೌಡ್ರು, ಧನಿಯಾ ಪೌಡ್ರು, ಸೋಂಪು ಕಾಳಿನ ಪೌಡ್ರು ಈ ಥರ ಹಾಕಿ ನೀವು ಸೇವನೆ ಮಾಡೋದ್ರಿಂದ ಅದ್ಭುತವಾದ ಲಾಭ. 2ನೇದು ಅಂಬಲಿ. ಅಂಬಲಿ ಮಾಡೋದು ಹೇಗೆ? ಇವತ್ತು ಬೆಳಗ್ಗೆ ನಾವು ಅಂಬಲಿ ಕುಡಿಬೇಕಂದ್ರೆ ಅದನ್ನು ಹಿಂದಿನ ದಿನ ಬೆಳಗ್ಗೆನೇ ನೆನೆಸಿಟ್ಟಿರಬೇಕು. ಈಗ ನಾಳೆ ಬೆಳಗ್ಗೆ ಕುಡಿಬೇಕಂದ್ರೆ ಇವತ್ತು ಬೆಳಗ್ಗೆ ಎದ್ದು ನಾವೇನು ಮಾಡಬೇಕು, 2 ಚಮಚ ಹಿಟ್ಟನ್ನು ನೆನೆಸಬೇಕು 1 ಲೋಟ ನೀರಲ್ಲಿ. ಇವತ್ತು ರಾತ್ರಿ ಅದನ್ನು ಕುದಿಸಿ ಮಣ್ಣಿನ ಮಡಿಕೆಯಲ್ಲಿ ಕುದಿಸಿದರೆ ಭಾಳ ಒಳ್ಳೆಯದು. ಮಣ್ಣಿನ ಮಡಿಕೆಯಲ್ಲಿ ಆ 1 ಲೋಟ ನೆನೆಸಿರ್ತಕ್ಕಂಥ ಇದಕ್ಕೆ ಹಿಟ್ಟಿಗೆ 1 ಲೋಟ ನೀರು ಹಾಕಿ ಕುದಿಸಿ. ಅದು 2 ಲೋಟ ಇದ್ದಿದ್ದು ಕುದ್ದು 1 ಲೋಟಕ್ಕೆ ಇಳಿಲಿ. ಅದನ್ನು ಆ ಮಡಿಕೆಗೆ ಬಾಯಿಗೆ ಏನಾದರೂ ಬಟ್ಟೆ ಕಟ್ಟಿ ರಾತ್ರಿ ಇಟ್ಬಿಡಿ, ಕುದಿಸಿ. ಬೆಳಗ್ಗೆ ಎದ್ದು ಪುನಃ ಅದರಲ್ಲಿ ಸ್ವಲ್ಪ ಪ್ರಮಾಣದ ಮಜ್ಜಿಗೆ, ಸ್ವಲ್ಪ ಪ್ರಮಾಣದ ಸೈಂಧವ ಲವಣ, ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕುದಿಸೋ ಸಂದರ್ಭದಲ್ಲಿ ರಾತ್ರಿ ಉಪ್ಪು ಹಾಕಿ ಕುದಿಸ್ಬಾರ್ದು, ಹಾಗೆ ಕುದಿಸಿಡಬೇಕು. ಬೆಳಗ್ಗೆ ಮಿಶ್ರಣ ಮಾಡಬೇಕು. ಸ್ವಲ್ಪ ಪ್ರಮಾಣದ ಸೈಂಧವ ಲವಣ, ಸ್ವಲ್ಪ ಪ್ರಮಾಣದಲ್ಲಿ ಮಜ್ಜಿಗೆಯನ್ನು ಬೆರೆಸಿ ಸ್ವಲ್ಪ ಈರುಳ್ಳಿ ಹೆಚ್ಚಾಕೋಬೋದು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹೆಚ್ಚಾಕೋಬೋದು.
ಈ ಒಂದು ಅದ್ಭುತವಾಗಿರ್ತಕ್ಕಂಥ ಅಂಬಲಿಯನ್ನು ಬೆಳಗ್ಗೆ ಎದ್ದು ನೀವು ಕುಡಿದ್ರೆ 100 ವರ್ಷ ಗಟ್ಟಿಯಾಗಿರ್ತದೆ ಆರೋಗ್ಯ. ಯಾರಿಗಾದರೂ ಸರಾಯಿ, ಗುಟ್ಕಾ, ತಂಬಾಕು ಇಂಥ ದುಶ್ಚಟಗಳಿದ್ರೆ ಅವ್ರಿಗಿಂತ ಅಂಬಲಿ ಕುಡಿಸ್ರಿ, ಖಂಡಿತವಾಗಿಯೂ 3 ತಿಂಗಳಲ್ಲಿ 100ಕ್ಕೆ 99% ಜನ ಸರಾಯಿ, ಗುಟ್ಕಾ, ತಂಬಾಕಿಂದ ಹೊರಗೆ ಬರ್ತಾರೆ. ಇದು ಅದ್ಭುತವಾದ ಅಂಬಲಿ. ಕರಳನ್ನು ಶುದ್ಧೀಕರಣ ಮಾಡಿ ಶರೀರಕ್ಕೆ ಎಷ್ಟು ಹುರುಪು, ಉಲ್ಲಾಸ, ಉತ್ಸಾಹ ತುಂಬುತ್ತದಂದರೆ ಇಡೀ ದಿನ ಕೆಲಸ ಮಾಡಿದ್ರೆ ಸುಸ್ತಾಗಲ್ಲ ಅಂತ ಆರೋಗ್ಯಕರ ಅಂಬಲಿ. ಇನ್ನು 3ನೇದು ಗುಡ್ ಫುಡ್ ಯಾವುದು ಕರಳಿಗೆ ಅಂದರೆ ಈ ಹಣ್ಣುಗಳ ರಸ. ಹಣ್ಣುಗಳಲ್ಲಿ ಪೋಷಕ ಸತ್ವಗಳು ಅದ್ಭುತವಾಗಿ ಸಿಗ್ತವೆ. ವಿಟಮಿನ್ಸ್, ಮಿನರಲ್ಸ್, ಫೈಬರ್. ಈ ವಿಟಮಿನ್, ಮಿನರಲ್, ಫೈಬರ್ ಜೊತೆಗೆ ಗಟ್ಟಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಕ್ರಿಯಾಶೀಲಗೊಳಿಸ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್, ಆ್ಯಂಟಿ ಆಕ್ಸಿಡೆಂಟ್ ಅದರಲ್ಲಿ ಇರ್ತದೆ. ಅದಕ್ಕಾಗಿ ಹಣ್ಣುಗಳ ರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರ. ಅದರಲ್ಲಿ ನೀವು ಸಕ್ಕರೆ ಬೆರೆಸಿ, ಐಸ್ ಬೆರೆಸಿ ಸೇವನೆ ಮಾಡಿದರೆ ಸತ್ಯಾನಾಶ, ಸರ್ವನಾಶ. ಅದಕ್ಕೆ ಜ್ಯೂಸ್ಗೆ ಯಾವತ್ತು ಐಸು ಮತ್ತು ಸಕ್ಕರೆ ಹಾಕಬಾರ್ದು. ಇನ್ನು 4ನೇ ಗುಡ್ ಫುಡ್ ಅಂತ ಹೇಳಿದ್ರೆ ಯಾವ್ದು ಹೇಳಿದ್ವಿ ನಾವು? ಸೊಪ್ಪುಗಳ ಸ್ವರಸ. ಸೊಪ್ಪುಗಳ ಸ್ವರಸ ಅದು ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಸೊಪ್ಪುಗಳನ್ನು ನಾವು ಸ್ವರಸವನ್ನು ಮಾಡ್ಕೊಂಡು ಕುಡಿದ್ರೆ ಅದನ್ನು ಗ್ರೀನ್ ಬ್ಲಡ್ ಅಂತಲೂ ಕೂಡ ಕರೀತಾರೆ. ಹಸಿರು ಸೊಪ್ಪುಗಳಿದಾವಲ್ಲ, ಅದು ರಕ್ತನೇ ನೇರವಾಗಿ ರಕ್ತದಾತವನ್ನು ಪೋಷಣೆ ಮಾಡುತ್ತೆ, ರಕ್ತದಾತವನ್ನು ಶುದ್ಧೀಕರಣ ಮಾಡುತ್ತೆ. ಎಲ್ಲ ರೀತಿಯ ಹಸಿರು ಸೊಪ್ಪುಗಳನ್ನು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು, ದಂಟಿನ ಸೊಪ್ಪು, ಚಿಲ್ಕರವೆ ಸೊಪ್ಪು ಅಂತ ಕರೀತಾರೆ, ಕಿರಿಕ್ಸಾಲೆ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಎಲ್ಲ ರೀತಿಯ ಸೊಪ್ಪುಗಳನ್ನು ಒಂದೊಂದು ದಿವಸ ಒಂದೊಂದು ಜ್ಯೂಸ್ ಮಾಡಿ ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ಕರಳಿನ ಆರೋಗ್ಯ ಗಟ್ಟಿಯಾಗಿರ್ತದೆ. ಕರಳಿನ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸಿ ಗಟ್ಟಿ ಬ್ಯಾಕ್ಟೀರಿಯಾಗಳನ್ನ ಕ್ರಿಯಾಶೀಲಗೊಳಿಸುವ ಶಕ್ತಿ ಈ ಹಸಿರು ಸೊಪ್ಪುಗಳಲ್ಲಿದೆ. ಅದಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳು ಯಾವುದು ಹಸಿರು ಸೊಪ್ಪನ್ನು ತಿಂತದೆ ಅದರ ಆರೋಗ್ಯ ತುಂಬ ಸದೃಢವಾಗಿರ್ತದೆ. ಗರಿಕೆನೂ ಕೂಡ ಹಸಿರು ಸೊಪ್ಪಿನಲ್ಲೇ ಬರ್ತದೆ. ಆ ಗರಿಕೆ ಜ್ಯೂಸನ್ನು ಕುಡಿದ್ರಿಂದ ಕೂಡ ಕರಳಿನ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಸೊಪ್ಪಾಯಿತು, ಮತ್ತು ಹಣ್ಣುಗಳಾಯಿತು, ಮಜ್ಜಿಗೆ ಆಯಿತು, ಮತ್ತು ಅಂಬಲಿ ಆಯಿತು. ಇನ್ನು ತರಕಾರಿಗಳ ಸ್ವರಸ. ತರಕಾರಿಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ನೀರಿನ ಅಂಶ ಇರ್ತದೆ. ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ಬೂದು ಕುಂಬಳಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಹೀಗೆ ಎಲ್ಲ ಜ್ಯೂಸ್ಗಳನ್ನು ಒಂದೊಂದು ದಿವಸ ಒಂದೊಂದು ಜ್ಯೂಸ್ಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳಾಗ್ತವೆ. ಇದನ್ನು ಒಂದ್ಸಲಿ ಮಾಡಿ ನೋಡಿ ನೀವು. ಈ 5 ಸೂಪರ್ ಫುಡ್ಗಳು, ಇದನ್ನು ಜ್ಯೂಸ್ ಮಾಡಿ ಆದರೂ ಕುಡಿಬೋದು, ಹಾಗೆ ಅಗದಾದರೂ ತಿನ್ಬೋದು. ಈ ರೀತಿ ಮಾಡ್ಬೋದು. ಅಂಬಲಿ, ಮಜ್ಜಿಗೆಯನ್ನು ನಾವು ಲಿಕ್ವಿಡ್ ರೂಪದಲ್ಲೇ ತೆಗೆದುಕೊಳ್ಬೋದು. ಸೊಪ್ಪು, ತರಕಾರಿ, ಹಣ್ಣನ್ನು ಅಗದಾದರೂ ತಿನ್ನಬಹುದು ಅಥವಾ ಜ್ಯೂಸ್ ರೂಪದಲ್ಲಾದರೂ ಕುಡಿಬೋದು. ಇದಿಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಮಾಡಿ ಒಂದು 3 ತಿಂಗಳು ಸತತವಾಗಿ ಒಂದಿನೂ ಬಿಡದೆ ಮಾಡಿ 3 ತಿಂಗಳಲ್ಲಿ ನಿಮ್ಮ BP, ಶುಗರು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಹಾರ್ಮೋನ್ ಇಂಬ್ಯಾಲೆನ್ಸು, ಇವೆಲ್ಲ ಆರೋಗ್ಯದ ಸಮಸ್ಯೆಗಳು, ಚರ್ಮದ ಕಾಯಿಲೆಗಳು ಹೇಗೆ ನಿವಾರಣೆ ಆಗ್ತಾ ಬರ್ತಾವೆ ನೋಡಿ ನೀವು. 3 ತಿಂಗಳ ನಂತರ ನಿಮ್ಗೆ ಏನು ಬೆನಿಫಿಟ್ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದನ್ನು ಸೂಪರ್ ಫುಡ್ಡನ್ನು ತಿಂದು ಮತ್ತು ಜಂಕ್ ಫುಡ್ಡನ್ನು ಜೊತೆಗೆ ತಿಂದರೆ ಉಪಯೋಗ ಇಲ್ಲ. ಬೇಗ ಏಳಬೇಕು, ಬೇಗ ಮಲಗಬೇಕು. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಚಹಾ, ಕಾಫಿ ಇಂಥವೆಲ್ಲ ಕೆಟ್ಟ ಪೇಯಗಳನ್ನು, ಕೆಟ್ಟ ಆಹಾರ ಪದಾರ್ಥಗಳನ್ನು ಬಿಟ್ಟು ಇದರ ಸೇವನೆ ಮಾಡಿದರೆ ಮಾತ್ರ ಲಾಭ. ಆದ್ಮೇಲೆ ನಮ್ಮ ಈ ಒಂದು ಮಾಹಿತಿ ತಮಗಿಷ್ಟ ಆದರೆ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯ ವಿಚಾರಗಳನ್ನ ಹರಡಿದರೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯ ಒಂದು ನಾಲೆಜ್ ಕೊಟ್ಟ ಪುಣ್ಯ ನಮಗೆ ಬರ್ತದೆ. ಇಲ್ಲಾಂದರೆ ಮುಂದಿನ ಭವಿಷ್ಯದ ಮಕ್ಕಳ ಆರೋಗ್ಯದ ಪರಿಸ್ಥಿತಿ ಶೋಚನೀಯವಾಗಿದೆ. ಈಗ 60 ವರ್ಷ ಬದುಕಕ್ಕೆ ಒದ್ದಾಡ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರೆ ಮುಂದೆ ನಮ್ಮ ಮಕ್ಕಳು 30-40 ವರ್ಷಕ್ಕೆ ಭಯಾನಕ ಕಾಯಿಲೆಗಳಿಗೆ ತುತ್ತಾಗಿ ದುರ್ಮರಣವನ್ನು ಅಪ್ಪುವ ಪರಿಸ್ಥಿತಿ ಎದುರಾಗ್ಬೋದು. ಅದಕ್ಕೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ಆಸ್ಪತ್ರೆಗಳಿಂದ ಸಾಧ್ಯ ಆಗೋದಿಲ್ಲ, ಔಷಧಿಗಳನ್ನು ಕೊಡೋದ್ರಿಂದ ಸಾಧ್ಯ ಆಗೋದಿಲ್ಲ. ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಹೆಲ್ದಿ ಸೊಸೈಟಿ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆರೋಗ್ಯದ ಜ್ಞಾನ ಕೊಡಬೇಕು. ಒಬ್ಬ ಭಿಕ್ಷಕನಿಗೆ ಭಿಕ್ಷೆ ಹಾಕೋದಕ್ಕಿಂತ ದುಡಿಯುವ ಶಕ್ತಿಯನ್ನು ತುಂಬಿದರೆ ಅವನೇ 4 ಜನರಿಗೆ ಅನ್ನ ಹಾಕ್ತಾನೆ. ಅದಕ್ಕೆ ಆ ಔಷಧಿಗಳನ್ನು, ಒಂದು ಭಿಕ್ಷೆಯನ್ನು ನಿಮಗೆ ಹಾಕೋದಕ್ಕಿಂತ ನಿಮಗೆ ಆರೋಗ್ಯದ ಜ್ಞಾನವನ್ನು ಕೊಟ್ಟರೆ ನೀವೇ ಆರೋಗ್ಯದ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಆಗ್ತೀರಿ ಅನ್ನೋದು ನಮ್ಮ ಕಾಳಜಿ ಮತ್ತು ಕಳಕಳಿ. ಆ ಉದ್ದೇಶಕ್ಕಾಗಿಯೇ ಏಪ್ರಿಲ್ 12, 13, 14ರಂದು, ಇದು 2026ನೇ ಇಸ್ವಿ, ಏಪ್ರಿಲ್ 12, 13, 14ರಂದು ಉಚಿತ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಯೋಗ, ಆಹಾರ ಪದ್ಧತಿ, ಜೀವನ ಪದ್ಧತಿ
ಹಾಗೂ ನಿಸರ್ಗ ಚಿಕಿತ್ಸೆಗಳನ್ನು ಅಲ್ಲಿ ಉಚಿತವಾಗಿ 3 ದಿವಸ ನೀಡುತ್ತೇವೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾಕಂದರೆ ನೀವು ಎಷ್ಟು ಜನ ಬರ್ತೀರಿ ಅನ್ನೋದ್ರ ಮೇಲೆ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ, ತಾವು ಆಸಕ್ತಿ ಇದ್ದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.